ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಯಾವತ್ತಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳು ಮತ್ತು ಇವತ್ತಿನ ಎಲ್ಲ ಪ್ರೊಫೆಸರ್ಗಳು ಮತ್ತು ಕುಲಪತಿಗಳು ಅಂತ ನಾವೇನು ಗೌರವಿಸ್ತೀವಿ ಆ ಎಲ್ಲ ಸ್ಟಾಲ್ವರ್ಟ್ಗಳಿಗೆ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ CP ಕೃಷ್ಣಕುಮಾರ್ ಸಾಹೇಬ್ರೆ, ನಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಮುಂಚೆನೇ ಹೇಳಿದಾಗೆ ಮಹಿಳೆಯರಿಗೆಲ್ಲ ಒಂದು ಸ್ಫೂರ್ತಿ, ಒಂದು ರೋಲ್ ಮಾಡೆಲ್ ಅಂತ ನಾವೇನು ಕರೀತೇವೆ, ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾ ಗಂಟಿ ಮೇಡಮ್ ರವರೇ, ನಿಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಒಂದು ದಸರಾ ಕವಿಗೋಷ್ಠಿಯ ಅಧಿಕಾರೇತರ ಸಮಿತಿಯ ಅಧ್ಯಕ್ಷರಾದಂತಹ ಸುರೇಶ್ ರವರೇ, ಉಪಾಧ್ಯಕ್ಷರುಗಳಾದ ಮನೋನ್ಮಣಿ ಅವರು, ಮರಿದೇವಯ್ಯ ಅವರು, ಮಹೇಶ್ ದಳಪತಿ, ಸಾಗರ್, ಮಾದೇಶ್, ಶಿವಸ್ವಾಮಿ, ಚಂದನಗೌಡ ಮತ್ತು ಇನ್ನುಳಿದ ಎಲ್ಲ 120ಕ್ಕೂ ಹೆಚ್ಚು ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯಬೇಕು ಅಂತ ಹೇಳಿದ್ರೆ ಇದರ ಆತ್ಮ ಮತ್ತು ಹೃದಯವಾಗಿ ಕೆಲಸ ಮಾಡಿರ್ತಕ್ಕಂಥ NK ಲೋಲಾಕ್ಷಿ ಮೇಡಮ್ ರವರೇ, ಸ್ನೇಹಿತರಾದ ಸೋಮಶೇಖರ್ ಜಗಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಬುದ್ಧ ಕವಿಗಳು. ಇವತ್ತಿನ ಕವಿಗೋಷ್ಠಿಯ ಶೀರ್ಷಿಕೆನೇ ಬಹಳ ಚೆನ್ನಾಗಿದೆ, ಪ್ರಬುದ್ಧ ಅಂತೇಳಿ. ಆ ರೀತಿಯ ನಮ್ಮ ಕರ್ನಾಟಕದ ಅಸ್ಮಿತೆ, ನಮ್ಮ ಸಾಂಸ್ಕೃತಿಕತೆಯನ್ನ ಇನ್ನೂ ಬೆಳಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಯುವ ಕವಿಗಳು, ಪ್ರಬುದ್ಧ ಕವಿಗಳು ವೇದಿಕೆ ಮೇಲಿದ್ದರೆ ನಿಮಗೆ ನಾನು ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರು, ಮುಂದಿನ ಸಾಲಿನಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾರ್ಗದರ್ಶಕರು ಮತ್ತು ತಾವೆಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದರೆ ಎಲ್ಲ ಗುರು ಹಿರಿಯರು, ಸ್ನೇಹಿತರು, ನಿಮ್ಮೆಲ್ಲರಿಗೂ ಸಹ ಮೈಸೂರು ಜಿಲ್ಲಾಡಳಿತದ ಪರವಾಗಿ ಹಾರ್ದಿಕವಾದ ಸ್ವಾಗತ ಮತ್ತು ಶುಭಾಶಯಗಳನ್ನ ಕೋರುತ್ತಾ, ದಸರಾ ಹಬ್ಬ ತಮಗೆ ಗೊತ್ತಿದೆ, ಮೈಸೂರಿನ ಹೆಮ್ಮೆ ಮತ್ತು ಕರ್ನಾಟಕದ ಅಸ್ಮಿತೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಾವು ಯಾವತ್ತಿಗೂ ನೆನಪಿಡ್ತಕ್ಕಂಥ ಒಂದು ಸಂಸ್ಕೃತಿಯ ಹಬ್ಬ. ಈ ಒಂದು ಹಬ್ಬದಲ್ಲಿ ಕವಿಗೋಷ್ಠಿಯನ್ನು ಆಚರಣೆ ಮಾಡೋದಿದೆಯಲ್ಲ, ಇದು ಹೇಗೆ ಅಂತ ಹೇಳಿದ್ರೆ, ಈ ಸಿಹಿಯಾದ ಒಪ್ಪಿಟ್ಟಿನ ಜೊತೆ ಪಾಯಸ, ಅದರ ಮೇಲೆ ತುಪ್ಪ, ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ರೆ ಹೇಗೆ ಒಂದು ಭೋಜನ ಆಗುತ್ತಲ್ಲ, ಆ ರೀತಿಯ ಒಂದು ಕಳೆ ಇವತ್ತು ನನಗೆ ಕಾಣಿಸ್ತಾ ಇದೆ. ಇಡೀ ದಸರಾ ಸಂಪನ್ನ ಆಯಿತು ಅಥವಾ ಒಂದು ಪರಿಪೂರ್ಣತೆಯನ್ನ ಕಾಣ್ತು ಅಂತ ಹೇಳಿದ್ರೆ ಅದು ಕವಿಗೋಷ್ಠಿ ಸಕ್ಸಸ್ ಆದಾಗ ಮಾತ್ರ. ಅದರಿಂದ ಈ ಕವಿಗೋಷ್ಠಿ ನನಗಂತೂ ಈ ವರ್ಷ ತುಂಬಾ ಚೆನ್ನಾಗಿ ಆಗಿದೆ, ಸಕ್ಸಸ್ ಆಗಿದೆ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಸಹ ನಾನು ನೋಡಿದಾಗ ಯೋಚನೆ ಬರೋದು ಇಷ್ಟೇನೆ, ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕಟ್ಟುವಂತ ಒಂದು ಏನು ಗಾದೆ ಇದೆ, ಆ ರೀತಿ ಇವತ್ತು ಇಲ್ಲಿ ಬಂದಿರೋರೆಲ್ಲರೂ ಸಹ ನನಗೆ ಸಾಗರದಲ್ಲಿ ಸಿಗ್ತಕ್ಕಂಥ ಅಮೂಲ್ಯವಾದ ಮುತ್ತುಗಳ ಹಾಗೆ ಕಾಣ್ತಾ ಇದ್ದೀರಿ. ನಿಮ್ಮೆಲ್ಲರ ಪಾಂಡಿತ್ಯಕ್ಕೆ, ನಿಮ್ಮೆಲ್ಲರ ಒಂದು ವರ್ಚಸ್ಸಿಗೆ ಎಲ್ಲರಿಗೂ ಸಹ ನಾವು ಜಿಲ್ಲಾಡಳಿತದ ವತಿಯಿಂದ ಗೌರವವನ್ನು ಅರ್ಪಿಸ್ತೇವೆ. ಸ್ನೇಹಿತರೆ, ನಾನು ಕವಿಗಳಿಗೆ ಯಾಕೆ ಗೌರವ ಸಲ್ಲಿಸಬೇಕು ಮತ್ತು ಅವರು ಉಳಿದ ಎಲ್ಲರಿಗಿಂತ ಶ್ರೇಷ್ಠರು ಅಂತ ಯಾಕೆ ನಾನು ವೈಯಕ್ತಿಕವಾಗಿ ಅನ್ಕೋತೀನಿ ಅಂತ ಹೇಳಿದ್ರೆ, ಇವತ್ತಿನ ಪ್ರಪಂಚ ಬಹಳ ಕಲುಷಿತವಾಗಿ ಹೋಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಆದರೆ ಸಾಗರ ಇರ್ಬೋದು ಅಥವಾ ಕೆರೆ ಇರ್ಬೋದು, ಏನೇ ಇರಲಿ, ಒಂದು ನಿಂತ ನೀರಿನಲ್ಲಿ ರಾಡಿ ಕಲ್ಕೋದು ತುಂಬಾ ಜನ ಇರ್ತಾರೆ. ಒಂದು ಕಲ್ಲು ಹಾಕೋದು, ಆ ರಾಡಿ ಮಾಡೋದು, ಇನ್ನೊಂದೇನೋ ಕಡ್ಡಿ ಅಲ್ಲಾಡಿಸೋದು, ರಾಡಿ ಮಾಡೋದು, ಈ ತರದ ಒಂದು ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಇರ್ಬೋದು, ಬೇರೆ ಬೇರೆ ಸ್ತರಗಳಲ್ಲಿ ಕಾಣ್ತೇವೆ. ಆದರೆ ಸಮಾಜ ಎಷ್ಟೇ ತರದಲ್ಲಿ ಆ ರೀತಿ ಕಲುಷಿತಗೊಂಡ್ರು, ಅದು ಯಾವುದೇ ಕ್ಷೇತ್ರದಲ್ಲಿ ಕಲುಷಿತಗೊಂಡ್ರು, ಅದು ಮಾನಸಿಕವಾಗಿ ಇರ್ಬೋದು, ಬೌದ್ಧಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಸ್ತರಗಳಲ್ಲಿ ಸಮಾಜ ಕಲುಷಿತಗೊಂಡಾಗ ಅದನ್ನ ತಿಳಿಯಾಗಿಸ್ತಕ್ಕಂತಹ ಮತ್ತು ಅದನ್ನು ಪರಿಶುದ್ಧಗೊಳಿಸ್ತಕ್ಕಂತಹ ಯಾರಾದರೂ ಇದ್ದಾರೆ ಅಂದ್ರೆ ಅದು ಕವಿಗಳು. ಆ ಕವಿ ಮನಸ್ಸು ಎಲ್ಲಿರುತ್ತೆ ಅಲ್ಲಿ ಮಾನಸಿಕವಾದಂತಹ ಒಂದು ಶಾಂತಿ ನೆಲೆಗೊಂಡಿರುತ್ತೆ. ಆ ರೀತಿ ಸಮಾಜದಲ್ಲಿ ಶಾಂತಿ, ನೆಮ್ಮದಿಯನ್ನ ಕಾಪಾಡಲಿಕ್ಕೆ ಮತ್ತು ಸಮಾಜದಲ್ಲಿ ಸುಸ್ಥಿರ ಒಂದು ಸಮಾಜವನ್ನ ನಿರ್ಮಿಸಲಿಕ್ಕೆ ಕವಿಗಳ ಅವಶ್ಯಕತೆ ತುಂಬಾ ಇದೆ. ಸೊ ಅದರಿಂದ ನಾನು ಕವಿಗಳನ್ನ ಯಾವಾಗಲೂ ಶುದ್ಧೀಕರಣದ ಯಂತ್ರ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ ತಾನು ಎಷ್ಟಾರು ಅಶುದ್ಧಿ ಪಡಿಸ್ಕೋತಾ ಹೋದ್ರೂ ಸಹ ಅದನ್ನ ಪರಿಶುದ್ಧಗೊಳಿಸ್ತಾ ಇರ್ತಕ್ಕಂಥವ್ರು ಕವಿಗಳು, ಕವಿ ಮನಸ್ಸಿರೋರು ಮತ್ತು ಓದುಗರು, ಸಹೃದಯರು. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಪ್ರಬುದ್ಧ ಕವಿಗೋಷ್ಠಿಯಲ್ಲಿ ತಾವೆಲ್ಲ ಸಹೃದಯರಲ್ಲಿ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನ ಕೋರುತ್ತಾ, ತಮ್ಮೆಲ್ಲರ ಒಂದು ಕಾವ್ಯ ಪ್ರಭೆಯನ್ನ ಇಲ್ಲಿ ಬೀರಿ ನಮ್ಮ ಮೈಸೂರಿನಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ ತಮಗೆ ಒಳ್ಳೆಯ ಜೀವನ ಮತ್ತು ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸ್ತಾ
ಆಯೋಜಕರ ಒಂದು ಶ್ರಮ ಇವತ್ತು ಏನು ನನಗೆ ಕಾಣಿಸ್ತಾ ಇದು ಬಹಳ ಸಾರ್ಥಕತೆಯನ್ನು ಪಡೆದಿದೆ ಅಂತ ನಾನು ಭಾವಿಸ್ತೇನೆ. ಇದು ಬಹಳ ಮೋಸ್ಟ್ ಸಕ್ಸಸ್ಫುಲ್ ಈವೆಂಟ್ ಇನ್ ದಸರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನೀವೆಲ್ಲರಿಗೂ ಸಹ ಕಾರಣಕರ್ತರಾಗಿದ್ದೀರಿ. ಮತ್ತೆ ಲೋಲಾಕ್ಷಿ ಮೇಡಮ್ ಅವರು ಸ್ವಾಗತದಲ್ಲಿ ಹೇಳ್ತಾ ಇದ್ರು, ಒಬ್ರು ಕಸ ಉಳಿಸೋರಿಂದ ಹಿಡಿದು ಪ್ರತಿಯೊಬ್ಬರು ಅವರು ಹೆಸರಿಡಿದು ಹೇಳೋದು, ಅದು ಅವರ ದೊಡ್ಡ ಗುಣ. ಸೊ ಆ ರೀತಿ ಇಲ್ಲಿ ಯಾರು ಒಂದು ಸಣ್ಣ ಕೆಲಸದಿಂದ ಹಿಡಿದು ಒಂದು ದೊಡ್ಡ ಕೆಲಸದ ತನಕ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನ ಕೋರ್ತಾ, ನಾನು ಕನ್ನಡ ತಾಯಿಯ ಬಗ್ಗೆ ಒಂದು ಸಣ್ಣ ಕವಿತೆಯನ್ನು ಬರೆದಿದ್ದೆ, ಅದನ್ನ ವಾಚನ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇದೊಂದು ಆಶಯ ಗೀತೆ. ಕನ್ನಡ ತಾಯಿ ಬಗ್ಗೆ ಎಲ್ಲ ಕನ್ನಡಿಗರಿಗೆ ಒಂದು ಆಶಯ ಇರುತ್ತಲ್ಲ, ಅದೇ ಥರ ನನಗೂ ಒಂದು ಆಶಯ ಇದೆ. ಆ ಒಂದು ಆಶಯ ಗೀತೆಯನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸದಾ ಬೆಳಗುತ್ತಿರಲಿ ತಾಯೇ ನಿನ್ನ ಪಾದ ಕಮಲಗಳಡಿ, ಗೌರವದ ಕೋಟಿ ಹಣತೆ ಕನ್ನಡ ಭುವನೇಶ್ವರಿ, ಕನ್ನಡ ಭುವನೇಶ್ವರಿ, ಕನ್ನಡ ಭುವನೇಶ್ವರಿ. ಮುಳುಗೇಳಲಿ ಸಾವಿರ ನಕ್ಷತ್ರ ಮಣಿದೀಪ್ತಿಗಳು, ನಿನ್ನ ಕಣ್ಣ ಕಾಂತಿಯ ಹಾಲ್ಜೇನ ಕಡಲಲ್ಲಿ. ಹಿಂದೆ ಕರಗಿ ಹೋಗಲಿ ಬವಣೆಯ ಹಿಮಾಲಯಗಳು, ತಾಯೇ ನಿನ್ನ ಕರುಣಾ ದೃಷ್ಟಿ ಬೀರಲಿ, ತಾಯೇ ನಿನ್ನ ಕರುಣಾ ದೃಷ್ಟಿ ಬೀರಲಿ. ಕೋಟಿ ಕೋಟಿ ಹೃದಯದಲ್ಲಿ ಕನ್ನಡ ಮೊಳೆಯಲಿ, ಮಡುಗಟ್ಟಿದ ಅಳುವು ಕರಗಿ ನಗು ಅರಳಲಿ. ಜನಮನದ ಮಾತೃಭಾಷೆ ಜಗದಗಲ ಬೆಳೆಯಲಿ, ಮಕ್ಕಳೆಲ್ಲ ಹೃದಯ ಮನೆಗೆ ತಾಯಿ ಮರಳಲಿ, ತಾಯಿ ಮರಳಲಿ. ಕನ್ನಡ ತಾಯಿ ನೆಲದ ಗಿರಿಗಳೆಲ್ಲ ಹೊನ್ನಾಗಲಿ, ಅನ್ನದ ಕ್ಷಯದ ಬೀಡು ನಮ್ಮದಾಗಲಿ. ಉತ್ತುಂಗದ ಸಿಂಹಾಸನದಲ್ಲಿ ತಾಯಿ ಕೂರಲಿ, ತನ್ನ ಮಕ್ಕಳೆದೆಯ ಮನದಿ ತಾಯಿ ಮೆರೆಯಲಿ, ತಾಯಿ ಮೆರೆಯಲಿ. ನಮ್ಮ ತಾಯಿ ನೆಲದ ಮಕ್ಕಳೆಲ್ಲ ಒಂದು ಗೂಡಲಿ, ನಮ್ಮ ತಾಯಿ ನೆಲದ ಮಕ್ಕಳೆಲ್ಲ ಒಂದು ಗೂಡಲಿ. ತಮ್ಮ ತಾಯ ಹೆಸರ ತಮ್ಮ ಮನದಿ ಕೆತ್ತಲಿ, ಮೊಳೆಯಲಿ ಬೆಳೆಯಲಿ ಅರಳಲಿ. ಕನ್ನಡವು ತಲೆ ಎತ್ತಿ ನಿಲ್ಲಲಿ, ಕನ್ನಡಿಗ ಹೆಮ್ಮೆಯಿಂದ ಬಾಳಲಿ, ಕನ್ನಡಿಗ ಹೆಮ್ಮೆಯಿಂದ ಬಾಳಲಿ. ಈ ಆಶಯ ಗೀತೆಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.